ಸೊ ನಾನು ಫೈನಲ್ ಡಿಗ್ರಿ ಹಾಗೆ ನನಗೆ ಟಿಕೆಟ್ ಕೊಟ್ಬಿಟ್ರು. ನಮ್ಮ ಸ್ಟೂಡೆಂಟ್ ಲೀಡರ್ಶಿಪ್ ಹಂಗಿತ್ತು ಆ ಕಾಲ. ಈಗ ಹೋಗ್ಬಿಟ್ಟಿದೆ ಆ ಲೀಡರ್ಶಿಪ್. ಕಾಲೇಜ್ ಎಲೆಕ್ಷನ್ಸ್ ನಿಂತೋಗಿದೆ. ನಾವೆಲ್ಲ ಕಾಲೇಜ್ ಎಲೆಕ್ಷನ್ಸ್ ಅಲ್ಲಿ ಬಂದವರು. ನನಗಿನ್ನ ಮುಂಚಿತವಾಗಿ ನಮ್ಮ ವೆಂಕಟೇಶ್ RC ಕಾಲೇಜ್ ಅಧ್ಯಕ್ಷ, ಅವನು RC ಕಾಲೇಜ್ಗೆ ಅಧ್ಯಕ್ಷ, ನನಗೆ ಸೀನಿಯರ್ 1 ವರ್ಷ. ಅವನು ಒಂದು ತಮ್ಮ, ನಾವೆಲ್ಲ ಒಂದು ಬ್ಯಾಚ್, ನಂಗೊಂದು ವರ್ಷ ಸೀನಿಯರ್. ಕಾಲೇಜ್ ಎಲೆಕ್ಷನ್ ಅಂದ್ರೆ ಅದೊಂದು ದೊಡ್ಡ ಮೂವ್ಮೆಂಟ್. ಈ ರೇವಣ್ಣನು ಸ್ಟೂಡೆಂಟ್ ಲೀಡರ್ ಎಲ್ಲ. ಸೊ ಆ ರೀತಿ ನಡೀತಾ ಇತ್ತು. ನಾಯಕತ್ವ ಬೆಳೀತಿತ್ತು, ನಾಯಕರುಗಳ ತಯಾರಾಗ್ತಿತ್ತು. ಮೊನ್ನೆ ರೀಸೆಂಟ್ ಆಗಿ ರಾಹುಲ್ ಗಾಂಧಿ ಅವರು ನಮ್ಗೊಂದು ಪತ್ರ ಬರೆದಿದ್ದಾರೆ, ನನಗೆ, ಮುಖ್ಯಮಂತ್ರಿಗಳಿಗೆ. ಯಾಕೆ ಮತ್ತೆ ಸ್ಟೂಡೆಂಟ್ ಎಲೆಕ್ಷನ್ ಬಗ್ಗೆ ಚಿಂತೆ ಮಾಡಬಾರದು ಅಂತೇಳಿ ಒಂದು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ನಾನು ಇವತ್ತು ಅನೌನ್ಸ್ ಮಾಡ್ತೀನಿ, ಒಂದು ಸ್ಮಾಲ್ ಕಮಿಟಿ ಮಾಡಿ ಅದ್ರ ಬಗ್ಗೆ ಒಂದು ರಿಪೋರ್ಟ್ ಕೊಡಿ ಅಂತ ನಾನು ಕೇಳ್ತೀನಿ. ಕೆಲವರು ಇದ್ದಾರೆ ಸ್ಟೂಡೆಂಟ್ ಲೀಡರ್ ಆಗಿದ್ದವರು, ಅವ್ರನ್ನೆಲ್ಲ ಸೇರಿಸ್ಬಿಟ್ಟು ನೀವು ಇದ್ರ ಬಗ್ಗೆ ಸಾಧಕ ಬಾಧಕಗಳೆಲ್ಲ ಕೂಡ, ಈ ಕ್ರಿಮಿನಲ್ ಆಕ್ಟಿವಿಟೀಸ್ ಕೂಡ ಇದ್ದೇ ಬಹಳ ಇತ್ತು, ಅದೆಲ್ಲ ಯಾವ ರೀತಿ ನಿಯಂತ್ರಣ ಮಾಡಿ ಎಲೆಕ್ಷನ್ ಮಾಡಬಹುದು, ಲೀಡರ್ಶಿಪ್ ಬೆಳೆಸಬೇಕು ಅಂತ. ಯಾಕೆಂದ್ರೆ ಲೀಡರ್ ಈಸ್ ಒನ್ ಕ್ರಿಯೇಟ್ ಲೀಡರ್ಸ್, ನಾಟ್ ಫಾಲೋಯರ್ಸ್. ಇದ್ರ ಬಗ್ಗೆ ನಮಗೆ ನಂಬಿಕೆ ಇರೋದು ನಾವು. ಇದಕ್ಕೋಸ್ಕರನೇ 73ನೇ 74ನೇ ತಿದ್ದುಪಡಿಲಿ ಪಂಚಾಯತಿಂದ ಪಾರ್ಲಿಮೆಂಟ್ ವರೆಗೂ ನಾಯಕರುಗಳನ್ನ ಬೆಳೆಸಬೇಕು ಅಂತೇಳಿ ಇವತ್ತು ಅವಕಾಶ. ಇವತ್ತು ಸಂವಿಧಾನವೇ ಪ್ರಜಾಪ್ರಭುತ್ವದ ಒಂದು ಆತ್ಮ. ಆ ಸಂವಿಧಾನಕ್ಕೆ ಇವತ್ತು ನಾವು ಸಮರ್ಪಿಸಿಕೊಂಡು ಇದರ ಬದುಕಿನಲ್ಲಿ ನಾವು ಅಳವಡಿಸಿಕೊಂಡಿದ್ದೇವೆ. ನಮ್ಮ ಭಾರತದ ಹೃದಯ. ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ, ಈ ಹೆಗಲ ಮೇಲೆ ರಾಷ್ಟ್ರ ಧ್ವಜ ಇದೆ. ಎದೆ ಒಳಗಡೆ ಪ್ರತಿಯೊಬ್ಬರ ಮೇಲೂ ಸಂವಿಧಾನ ಇದೆ. ಇವತ್ತು 100 ವರ್ಷದ ಹಿಂದೆ ಮಹಾತ್ಮ ಗಾಂಧೀಜಿಯವರು ಈ ದೇಶದ ಕಾಂಗ್ರೆಸ್ ಪಕ್ಷದ ನಾಯಕತ್ವವನ್ನು ವಹಿಸಿದ್ರು. ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ. ಆ 100 ವರ್ಷದ ನಂತರ ನಮ್ಮ ರಾಜ್ಯದ ಒಬ್ಬ ಹಿರಿಯ ಕಾರ್ಯಕರ್ತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ದೇಶದ ಕಾಂಗ್ರೆಸ್ನ ನಾಯಕತ್ವವನ್ನು ಇವತ್ತು ವಹಿಸಿ ಇವತ್ತು ಮುಂದುವರಿಸ್ತಾ ಇದ್ದಾರೆ. ಈ ಸಂವಿಧಾನದ ಆಚರಣೆ ನಿನ್ನೆ ಇದ್ದವರು ದೆಹಲಿಗೆ ಇದಕ್ಕೆ ಹೋಗಲೇಬೇಕು ಡಿಕೆ ಅಂತೇಳಿ ಅವರು ಕೂಡ ನಾನು ಕರೆದೆ, ಇವತ್ತು ಬರ್ತೀರಾ, ಇವತ್ತು ಇರ್ತೀರಾ ಅಂತ ಕೇಳಿದೆ. ಹೋದ ವರ್ಷ ಒಂದು ಸಂದೇಶವನ್ನು ಕೊಟ್ಟರು. ಈಗ HK ಪಾಟೀಲ್ ಎಲ್ಲರೂ ಹೋಗಿದ್ದಾರೆ. HK ಪಾಟೀಲ್ರು ಆ ಒಂದು ಮೂಮೆಂಟ್ ತೀರ್ಮಾನದಲ್ಲಿ ನನ್ನ ಜೊತೆ ಭಾಗಿಯಾಗಿದ್ರು. ಅವ್ರ ಎದುರುಗಡೆನೆ ನಾನು ಯಾರಿಗೆ ಏನೇನು ಮಾತಾಡಿದೆ ಅಂತ ಗೊತ್ತು, ಅದನ್ನ ಡಿಸ್ಕ್ಲೋಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ 100ನೇ ವರ್ಷದ ಆಚರಣೆ ಸಂದರ್ಭದಲ್ಲಿ ಬೆಳಗಾಮಲ್ಲಿ ನಡೆದಂತ ಸನ್ನಿವೇಶಕ್ಕೆ ಜೈ ಭೀಮ್, ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್ ಅಂತೇಳಿ ಆ 100 ವರ್ಷದ ಕಾರ್ಯಕ್ರಮಕ್ಕೆ ಹೆಸರಿಟ್ಟು ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಳಿಸಿದಂತ ಐತಿಹಾಸಿಕವಾದ ಒಂದು ಸಮಾವೇಶ. ನಾನು ಮೋಹನ್ ರೆಡ್ಡಿ ಅಂತ ನನ್ನೊಬ್ಬ ಸ್ನೇಹಿತ, ಜನರಲ್ ಸೆಕ್ರೆಟರಿ ಇದ್ದಾನೆ DCCಲಿ. ಅವನು ಯಾರೋ ಹುಡುಕಿ ಗಂಗಾಧರ್ ಅಂತ ಅವತ್ತಿನ ಕಾಲದಲ್ಲಿ ಜನರಲ್ ಸೆಕ್ರೆಟರಿ ಇದ್ರಲ್ಲ, ದೇಶಪಾಂಡೆ, ಗಂಗಾಧರ್ ದೇಶಪಾಂಡೆ, ಅವರ ಸ್ನೇಹಿತರು, ಅವರ ರಿಲೇಟಿವ್ ಮೇಲೆ ಹುಡುಕಿ ನನಗೊಂದು ಡಾಕ್ಯುಮೆಂಟ್ ತಂದು ಕೊಟ್ಟ. ಯಾವ ರೀತಿ ಅವತ್ತಿನ 100 ವರ್ಷದ ಹಿಂದೆ ನಡೆದಂತ ACC ಸಮಾವೇಶ ನಡೀತು, ಏನೇನು ತಯಾರು ಮಾಡ್ಕೊಂಡಿದ್ರು, ಎಷ್ಟು ಖರ್ಚು ಮಾಡಿದ್ರು, ಏನು ಅಂತ ಹೇಳಿ ಅವ್ರ ಮನೆಯಲ್ಲಿ ಒಂದು ಡಾಕ್ಯುಮೆಂಟ್, ಒಂದು ಜೆರಾಕ್ಸ್ ಪ್ರಿಂಟ್ ನ ತಂದುಕೊಟ್ಟ. ಅದರ ಬಗ್ಗೆ ಒಂದು ಸಂವಿಧಾನ ನಾನು ಸ್ವಲ್ಪ ಸಂಶೋಧನೆ ಮಾಡಿಸಿ, ಇನ್ನ ಸ್ವಲ್ಪ ರಿಸರ್ಚ್ ಮಾಡಿ
ಬೆಳಗಾಂ DC ಹತ್ರನೂ ಕೂಡ ಏನೇನು ಡಾಕ್ಯುಮೆಂಟ್ ಇತ್ತು ಬೆಳಗಾಂ ಸಂಬಂಧಪಟ್ಟಂತ ಹುಡುಕಿ ಆವತ್ತಿನ ಸಂದರ್ಭದಲ್ಲಿ ಒಂದು ಪುಸ್ತಕ ಕೂಡ ತಯಾರು ಮಾಡಿಸಿ ಅವತ್ತು ಬಿಡುಗಡೆ ಮಾಡಿಸ್ದೆ. ಅದಾದ ಮೇಲೆ ಈಗ ನೆಕ್ಸ್ಟ್ ನಾವು ಏನ್ ಮಾಡ್ದೋ ಇಲ್ಲಿ ಯಾವ ರೀತಿ ಈ ಸಂದರ್ಭದಲ್ಲಿ ಈ ವರ್ಷದಲ್ಲಿ ಮುಂದುವರಿಸಿದ್ದೇವೆ ಅಂತೇಳಿ ಸದ್ಯದಲ್ಲೇ ಗಾಂಧಿ ಭಾರತ ಅನ್ನೋ ಒಂದು ಪುಸ್ತಕವನ್ನು ಕೂಡ ನಾನು ಕನ್ನಡದಲ್ಲಿ ಅದನ್ನ ಅನುವಾದ ಮಾಡಿಸಿ ಬರೆಸಿದ್ದೇನೆ. ಅದನ್ನ ಸದ್ಯದಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷರಾದಾಗ ಈ ಸಂದರ್ಭದಲ್ಲಿ ತೆಗೆದುಕೊಂಡಂತ ನಿರ್ಧಾರ ಪಕ್ಷದಲ್ಲಿ ಏನ್ ಬದಲಾವಣೆಯನ್ನು ತರಬೇಕು ಅಂತೇಳಿ ಆ 100ನೇ ವರ್ಷದಲ್ಲಿ ಆ ಗಾಂಧಿ ಬಾವಿ ಒಳಗಡೆ ಕೂತ್ಕೊಂಡು ಕೆಲವರೆಲ್ಲ ನೋಡಿಲ್ಲ ಗಾಂಧಿ ಬಾವಿನ, ಅಲ್ಲಿ ಕೆಲವರು ಬಂದಿದ್ದವರು ಎಲ್ಲ ನೋಡಿದ್ದಾರೆ. ಅದು ಯಾವ ರೀತಿಯಲ್ಲಿ ತಯಾರು ಮಾಡಿದ್ದು ಆ ಗಾಂಧಿ ಬಾವಿನ, ಅಲ್ಲೇ ವರ್ಕಿಂಗ್ ಕಮಿಟಿ ಮೀಟಿಂಗ್ ಹೆಂಗ್ ಮಾಡ್ದೋ ಅಂತೇಳಿ ಅದು ಮತ್ತೆ ಒಂದು ಇತಿಹಾಸ ಪುಟಕ್ಕೆ ಅದು ಸೇರ್ತದೆ. ಸೊ ಅದನ್ನ ಗಾಂಧಿ ಭಾರತ ಪುಸ್ತಕವನ್ನ ಸದ್ಯದಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದನ್ನ ಬಂದು ಇದೇ ಈ ಭಾರತ್ ಜೋಡೋ ಭವನದಲ್ಲಿ ಉದ್ಘಾಟನೆ ಮಾಡಿಸುವಂತ ಒಂದು ಕಾರ್ಯಕ್ರಮವನ್ನು ಕೂಡ ಸದ್ಯದಲ್ಲೇ ನಡೀತದೆ. ಬಹುಶಃ ಈ 2025 ಒಳಗಡೆನೆ ಅವರು ನನಗೆ ಡೇಟ್ ಕೊಡ್ತಾರೆ ಅನ್ನೋ ಒಂದು ವಿಶ್ವಾಸ ನನಗಿದೆ. ಆಗಲೇ ಹೆಚ್ಚು ಕಮ್ಮಿ 90% ತಯಾರಾಗಿ ಹೋಗಿದೆ ಬುಕ್ಕು. ಇನ್ನೊಂದು ಸ್ವಲ್ಪ ಏನೇನು ಕೆಲವು ವಿಚಾರ ಮಾಡಬೇಕಷ್ಟೇ. ಸೊ ಸದ್ಯದಲ್ಲೇ ಈ ಸಂದೇಶವನ್ನ ತಮಗೆ ತಿಳಿಸ್ಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. 2 ತಿಂಗಳಿಂದ ನಮ್ಮ ಐ ಥಿಂಕ್ ಪುರಾಣ ಧನಂಜಯ ಎಲ್ಲ ಡೆಲ್ಲಿಲಿ ಇದ್ರು ಅಂತ ಕಾಣ್ತದೆ. ಅವತ್ತು ಇದ್ರು. ಅವತ್ತು ನನಗೆ ಫೈನಲ್ ಕನ್ಕ್ಲೂಡಿಂಗ್ ಭಾಷಣ ನಂದೇ ಇತ್ತು. ಅವತ್ತು ನನ್ನ ಹೆಂಗೆ ಸೆಲೆಕ್ಟ್ ಮಾಡಿದ್ರು ನನಗೆ ಗೊತ್ತಿಲ್ಲ. ನನಗೆ ಐ ಡೋಂಟ್ ನೋ, ನಮ್ಮ ಸಿಂಘ್ವಿ ಅವರು ಆರ್ಗನೈಸ್ ಮಾಡಿದ್ರು, ಅವ್ರು ನ್ಯಾಷನಲ್ ಪ್ರೆಸಿಡೆಂಟ್. ಡಿ.ಕೆ. ನೀನೇ ಅದನ್ನ ಸಮಪ್ ಮಾಡಬೇಕು ಅಂತ ಹೇಳಿದ್ರು. ನಾನು ಲಾಯರ್ ಇಲ್ಲ ಅಂದು ಸಮಪ್ ಅಂತೂ ಮಾಡ್ಬಿಟ್ಟೆ. ಹೆಚ್ಚು ಕಮ್ಮಿ ಸಮಪ್ ಮಾಡಿ ಭಾಷಣ ಮಾಡಿದೆ. ಆವತ್ತು ನಾನು ಬೆಳಗ್ಗೆ ರಾಹುಲ್ ಗಾಂಧಿ ಅವರು ಈಗ ವೆರಿ ಬಿಗ್ ಒಳ್ಳೆ ಅತಿ ದೊಡ್ಡ ಭಾಷಣ ರಾಹುಲ್ ಗಾಂಧಿ ಅವರು ಮಾತಾಡಿದ್ರು. ಯೂಟ್ಯೂಬ್ ಅಲ್ಲಿ ಇರಬೇಕು, ನೀವು ತೆಗೆದು ನೋಡ್ಬೇಕದ. ಈ ಸ್ಪೋಕ್ ಫ್ರಮ್ ಹಿಸ್ ಹಾರ್ಟ್. ಅವರ ಸಂದೇಶ ಏನ್ ಕೊಟ್ರು ಅಂದ್ರೆ, ಈ ದೇಶದಲ್ಲಿ ನಡೀತಾ ಇರೋಂತ ಈ ವೋಟ್ ಚೋರಿ, ಮತ್ತೊಂದು ಸಂವಿಧಾನ ದುರುಪಯೋಗ, ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ಕಾಂಗ್ರೆಸ್ ಪಾರ್ಟಿ ಶುಡ್ ಹ್ಯಾವ್ ಎ ಲೀಗಲ್ ಬ್ಯಾಂಕ್. ಲೀಗಲ್ ಬ್ಯಾಂಕ್ ಅಂತಂದ್ರೆ ಡೆಲ್ಲಿಲಲ್ಲ, ಇಲ್ಲ ಕೆಪಿಸಿಸಿ ಅಲ್ಲ, ಪ್ರತಿಯೊಂದು ಅಸೆಂಬ್ಲಿ ಸೆಗ್ಮೆಂಟ್ ಅಲ್ಲೂ ಕೂಡ ಒಂದು ಲೀಗಲ್ ಬ್ಯಾಂಕ್ ಇರಬೇಕು ಅನ್ನೋದನ್ನ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಆ ಲೀಗಲ್ ಬ್ಯಾಂಕ್ ಅದನ್ನ ನಾನು ನಮ್ಮ ಧನಂಜಯಂಗ್ ಹೇಳಿದ್ದೀನಿ. 6 ತಿಂಗಳು ಟೈಮ್ ಕೊಟ್ಟಿದ್ದೀನಿ. 6 ತಿಂಗಳೊಳಗೆ ಎಲ್ಲ 224 ಕ್ಷೇತ್ರದಲ್ಲಿ ಕನಿಷ್ಠ 10 ಜನ ಅಡ್ವೊಕೇಟ್ಸ್, ನಮ್ಮ ಕಾಂಗ್ರೆಸ್ ಪಕ್ಷದ ವಾರಿಯರು, ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನ ರಕ್ಷಣೆ ಮಾಡಲಿಕ್ಕೆ, ಕಾಂಗ್ರೆಸ್ ಪಕ್ಷದ ಆಚಾರ ವಿಚಾರಗಳನ್ನು ರಕ್ಷಣೆ ಮಾಡಲಿಕ್ಕೆ ನೀವು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಒಂದು ಸಮಿತಿಯನ್ನ ರಚನೆ ಮಾಡಿ ನೀವು ಆ ಕಮಿಟಿನ ನೀವು ಫಾರ್ಮೇಶನ್ ಮಾಡಬೇಕು. ಮುಂದಿನ ದಿನದಲ್ಲಿ ಸ್ಟೇಟ್ ಲೆವೆಲ್ ಅಸೋಸಿಯೇಷನ್ಗೆ ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಗಳು ನಮ್ಮ ಈ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ನಿಂತ್ಕೊಂಡು ಗೆಲ್ಲೋಷ್ಟು ಶಕ್ತಿ. ಯಾಕೆಂದ್ರೆ ಈ ಸಂವಿಧಾನ ಅವ್ರು ಏನೇ ವಾದ ಮಾಡಿದ್ರು, ಈ ಸಂವಿಧಾನ ಪುಸ್ತಕನೇ ಇಟ್ಕೊಂಡು ವಾದ ಮಾಡೋದು, ಸಂವಿಧಾನದ ಸೆಕ್ಷನ್ ಇಟ್ಕೊಂಡು ವಾದ ಮಾಡೋದು, ಭಾರತದ ಧ್ವಜನೇ ಇಟ್ಕೊಂಡು ವಾದ ಮಾಡೋದು, ರಾಷ್ಟ್ರಗೀತೆ ಮೇಲೇನೆ ನಾವು ನಮ್ಮ ಅಂತ್ಯವನ್ನು ಮಾಡೋದು, ಇವೆಲ್ಲ ಇದನ್ನ ಕೊಟ್ಟದ್ದು ಕಾಂಗ್ರೆಸ್ ಪಕ್ಷ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಕಾಂಗ್ರೆಸ್ ಶಕ್ತಿನೇ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸನೇ ಈ ದೇಶದ ಇತಿಹಾಸ ಅಂತ ಹೇಳಿ. ಹಂಗೆ ಇವತ್ತು ಅದನ್ನೆಲ್ಲ ಉಳಿಸ್ಕೊಳ್ಳಿಕ್ಕೆ
ನಾವು ನಮ್ಮ ಕೆಳಗಡೆಯಿಂದ ಇದನ್ನ ಕೇಡರ್ ಬೇಸ್ಡ್ ನಮ್ಮ ಲೀಗಲ್ ಟೀಮ್ನ ಮಾಡಬೇಕು ಅಂತೇಳಿ ಧನಂಜಯ ಅವರಿಗೆ ಹೇಳಿದ್ದೇನೆ. ಈ ಮಧ್ಯದಲ್ಲಿ ಪೊನ್ನಣ್ಣವರು ಬಂದ್ರು, ಅವರಿಗೆ ಗುರ್ಸಿ ಬೇಕಾದಷ್ಟು ಪೊನ್ನಣ್ಣವ್ರು ಆಯ್ಕೆ ಮಾಡಬೇಕಾದ್ರೆ ನನ್ನ ಹತ್ರ ಬೇಕಾದಷ್ಟು ದೊಡ್ಡ ಜಗಳ ವಾದ. ಅವ್ರ ತಂದೆ RSS ಅದು ಅಲ್ಲಿದ್ರು, ಬಿಜೆಪಿಲಿದ್ರು, ನೀವ್ ಹಿಂಗ್ ಮಾಡ್ತಾ ಇರಿ ಅಂತ. ಸರಿ, ಅವ್ರ ತಂದೆ RSS ಇದ್ದಪ್ಪ, ಇಡೀ ದೇಶನೇ ಕಾಂಗ್ರೆಸ್ ಪಾರ್ಟಿ ಇತ್ತು, ದೇಶನೇ ಕಾಂಗ್ರೆಸ್ ಪಾರ್ಟಿ ಇತ್ತು. ಈಗೆಲ್ಲ ಡಿಫರೆಂಟ್ ಪಾರ್ಟಿಗೆ ಹೋಗಿದ್ದಾರೆ. ಕೊನೆಗೆ ಅವ್ರ ತಂದೆ ಎಲ್ಲಿ ಕಾಂಗ್ರೆಸ್ ಅಲ್ಲೇ ಇದ್ಕೊಂಡು ತಿರ್ಗಾ ಬಂದು ಎಲ್ಲ ಮಾಡಿದ್ರು. ಸುಮ್ಮನೆ ಅದನ್ನೆಲ್ಲ ಮಾಡಕ್ ಹೋಗ್ಬಿಡಿ. ದೇ ಬಿಲೀವ್ ಇನ್ ಕಾಂಗ್ರೆಸ್ ಐಡಿಯಾಲಜಿ ಅಂತೇಳಿ ನಮ್ಮೆಲ್ಲ ಕೆಲಸಗಳೆಲ್ಲ ಅವರೇ ನೋಡ್ತಾ ಇದ್ದಾರೆ. ಕೋರ್ಟ್ ಕಚೇರಿದೆಲ್ಲ ಅವ್ರಿಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮಾಡ್ದೋ. ಈ ವಾಸ್ ವೆರಿ ಸಕ್ಸಸ್ಫುಲ್. ನಮ್ಮ ವಿರಾಜಪೇಟೆಗೆ ಹೋಗಿ ಎಲ್ಲ ಜನರ ವಿಶ್ವಾಸಕ್ಕೆ ತೆಗೆದುಕೊಂಡು, ಈ ಮಧ್ಯದಲ್ಲಿ ನನಗೊಬ್ಬ ಬಿಜೆಪಿ ಲೀಡರ್ ಫೋನ್ ಮಾಡಿದ್ರು. ಒಬ್ರು, ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಹಿಸ್ ನೇಮ್, ಒಬ್ಬ ಮಿನಿಸ್ಟ್ರು ಆಗಿರೋರು, ಬೇರೆ ಸ್ಥಾನದಲ್ಲಿರೋರು, ದೊಡ್ಡ ಸ್ಥಾನದಲ್ಲಿರೋರು. DK ಒಂದು ಸಹಾಯ ಮಾಡಕ್ಕಾಗ್ತದ ಏನು ಅಂತಂದೆ. ಆ ಪೊನ್ನಣ್ಣನ್ ಮಾತ್ರ ಟಿಕೆಟ್ ಕೊಡ್ಬೇಡ ಅಂತ ಹೇಳೋದು ನನಗೆ. ಆಯ್ತು ಅಂತ ಹೇಳಿದ್ರು ನನಗೆ. ಆಯ್ತು, ನಿಮ್ ಸಜೆಷನ್ ನನಗೆ ಸ್ಟ್ರೆಂತ್ ಕೊಟ್ಟಿದೆ ಇನ್ನ ಅಂತ ಹೇಳಿ ಅವ್ರಿಗೆ ನಾನು ಕೊಟ್ಟಿದ್ದೆ. ಈಸ್ ಅಡ್ವೈಸಿಂಗ್ ದಿ ಗೌರ್ಮೆಂಟ್. ಪಾಪ ಕೆಲಸ, ಲೀಗಲ್ ಕೆಲಸ ಎಲ್ಲ ಬಿಟ್ಬಿಟ್ಟು ಪಾರ್ಟಿ ಕೆಲಸ ಮಾಡ್ದಂಗೆ ಚೀಫ್ ಮಿನಿಸ್ಟರ್ಗೆ ಈಗ ಅಡ್ವೈಸ್ ಮಾಡ್ತಾ ಇದ್ದಾರೆ. ಈಗ ಲೀಗಲ್ಗೆ ಏನ್ ಫೀಸ್ ಲೆಕ್ಕ ಹಾಕೊಂಡ್ರೆ ಇನ್ನ ಜಾಸ್ತಿ ಸಂಪಾದನೆ ಮಾಡ್ತಿದ್ರು CM ಅಡ್ವೈಸರ್ಕಿನ್ನ. ಬಟ್ ಗೌರ್ಮೆಂಟ್ಗೆ ಅಡ್ವೈಸ್ ಮಾಡಿ ಬೇಕಾದಷ್ಟು ಸಂಕಟಗಳಿಂದ ನಮ್ಮ ಸರ್ಕಾರಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಐ ವುಡ್ ಲೈಕ್ ಟು ಕಂಗ್ರಾಚುಲೇಟ್ ಅಂಡ್ ಥ್ಯಾಂಕ್ ಯು ಫಾರ್ ದಟ್. ಸೊ ಹಿಂಗೆ ಈ ಸಂವಾದ ಇದಕ್ಕೆ ಸಂವಿಧಾನಕ್ಕೆ ನಾವೆಲ್ಲ ಗೌರವ ಕೊಡ್ಲಿಕ್ಕೆ ನಾವು ಸೇರಿದ್ದೇವೆ. ಆಚಾರ ವಿಚಾರಗಳನ್ನ ನಾವೆಲ್ಲ ಕೂಡ ಚರ್ಚೆ ಮಾಡಿಕೊಂಡು ಇವತ್ತು ನಮ್ಮಲ್ಲಿ ಉಳಿಸ್ಕೊಳ್ಬೇಕು. ಈಗ ಚಂದ್ರಶೇಖರ್ ಅವ್ರದ್ದು ವಾದ ಇದೆ. ನೀವು ನಮ್ಮಲ್ಲಿ ತಪ್ಪುಗಳಾಗಿದೆ. ನಮ್ಮ GC ಚಂದ್ರಶೇಖರ್ ಹೇಳ್ತಾ ಇದ್ರು ನಮ್ಮ ಲೀಗಲ್ ಟೀಮ್ ಅಂತೇಳಿ. ಲೀಗಲ್ ಟೀಮ್ ನಾನೀಗ ನೋಡ್ತಾ ಇದ್ದೀನಿ ನನ್ನ ಇಲಾಖೆಯಲ್ಲೇ. ಮೊನ್ನೆ ತಾನೇ ಒಂದು ರಿವ್ಯೂ ಮಾಡಿದೆ. ಸುಮಾರು 60,000 ಕೇಸ್ ಇದೆ. ಐ ಆಮ್ ರೆಡಿ ಟು ಅಕಾಮಡೇಟ್. ಎಲ್ಲಾ ಕಡೆನೂ ಕೂಡ ಎಲ್ಲೆಲ್ಲಿ ಬೇಕೋ ಯಾವ ಇದಕ್ ಬೇಕೋ ಜಲ್ಲಿಲ್ ಮಾಡ್ತೀವಿ. ಬಟ್ ನೀವು ಈ ಕ್ಲೈಂಟ್ ಜೊತೆ ರಾಜಿ ಮಾಡಿಕೊಂಡು, ಕೆಲವು ಪೀಠಗಳೇ ರಾಜಿ ಮಾಡಿಕೊಂಡು 10 ಲಕ್ಷ ಅವನು ತೀರ್ಮಾನ ಮಾಡಿದ್ರೆ, ಯಾರು ಲ್ಯಾಂಡ್ ಅಕ್ವಿಷನ್ ಆಫೀಸರು, ಕೊನೆಗೆ ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಿ ಹೈಕೋರ್ಟ್ ಇಂದ ಈಚೆ ಬರ್ಬೇಕಾದ್ರೆ 8 ಲಕ್ಷ 9 ಲಕ್ಷದ್ದು 10 ಕೋಟಿಗೆ ಬಂದ್ಬಿಟ್ಟಿದೆ. ಏನಾಗಬೇಕು ನಮ್ಮ ಸರ್ಕಾರ? ಸೊ ಅದಕ್ಕೆ ನಾನು ಈಗ ಅವ್ರಿಗೆಲ್ಲ ಡೈರೆಕ್ಷನ್ ಕೊಟ್ಟು ಎಲ್ಲ ರಿವ್ಯಾಂಪ್ ಮಾಡ್ತಾ ಇದ್ದೀನಿ. ಅವ್ರು ಯಾರು ಸುಮ್ಮನೆ ಹಾಕದೆ, ಕೋರ್ಟ್ಗೆ ಹೋಗದೆ, ಬರೀ ನಂಬರ್ ಹಾಕೊಂಡು ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ಅಡ್ವೊಕೇಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಯಾರು ನಮ್ಮ ಪರ ವಾದ ಮಾಡ್ತಾ ಇದ್ದಾನೆ, ಯಾರು ಹೈಕೋರ್ಟ್ ಅಲ್ಲಿ ವಾದ ಮಾಡ್ತಾ ಇದ್ದಾನೆ, ಅವನ್ನೆಲ್ಲ ವಿಡಿಯೋ ರೆಕಾರ್ಡಿಂಗ್ ರೆಕಾರ್ಡ್ ಮಾಡ್ಬಿಟ್ಟು ಸ್ಕ್ಯಾನ್ ಮಾಡಬೇಕು ಅಂತ ನಮ್ಮ ಆಫೀಸಲ್ಲಿ ಡೈರೆಕ್ಷನ್ ಕೊಟ್ಟಿದ್ದೀನಿ. ಇಫ್ ಈಸ್ ನಾಟ್ ಅಕೌಂಟಬಲ್, ಇಫ್ ಈಸ್ ನಾಟ್ ಪರ್ಫೆಕ್ಟ್, ಅವನ್ನ ರೀಪ್ಲೇಸ್ ಮಾಡಬೇಕು ಅಂತ ಹೇಳಿದ್ದೇನೆ. ನೀವು ಯಾರು ನಮ್ಮ ಕಾಂಗ್ರೆಸ್ ಐಡಿಯಾಲಜಿಲಿ ಕಾಂಗ್ರೆಸ್ ಮೆಂಬರ್ಶಿಪ್ ಇಲ್ಲದೆ ಕೆಲವರೆಲ್ಲ ಸ್ಥಾನಮಾನಗಳನ್ನ ತೆಗೆದುಕೊಂಡಿದ್ದಾರೆ. ಅವ್ರಿಗೆ ಅವಮಾನ. ನಾವು ಕಾಂಗ್ರೆಸ್ ಮೆಂಬರ್ ಅಂತ ಅನ್ಕೊಂಡ್ರೆ ನಾವು ಮುಂದಕ್ಕೆ ಜಡ್ಜ್ ಆಗಲ್ವೇನೋ, ಇವೆಲ್ಲ ಕೂಡ ಕೆಲವರು ಅವ್ರದ್ದೇ ಆದಂತ ಕೆಲವರೆಲ್ಲ ಇದೆ. ಬಟ್ ಅದು ಮೆಂಬರ್ ತಗೊಳ್ದವ್ರು ಅಟ್ಲೀಸ್ಟ್ ನಮ್ಮ ಐಡಿಯಾಲಜಿಗಾರು ಫಿಕ್ಸ್ ಆಗ್ಬೇಕಲ್ಲ. ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಅದಕ್ಕೆ ಹಿಂದೆ ನಮ್ಮ ಉಗ್ರಪ್ಪನವರು ಸಿದ್ದರಾಮಯ್ಯನವ್ರಿಗೆ ಹೇಳಿ ಒಂದು ಚೆನ್ನೆಲ್ಲ ಸೇರಿಸಿದ್ರು ಹಿಂದೆ. ಐ ಥಿಂಕ್ ಲಾಸ್ಟ್ ಟೈಮ್ ಈಗ HK ಪಾಟೀಲ್ ಅವರು, ಈಗ GC ಚಂದ್ರಶೇಖರ್ ಕೇಳ್ತಾ ಇದ್ರು. ಅವ್ರು ನಡೆಸ್ತಾ ಇದ್ರು ಜಗಳ, ಸ್ಟೇಜ್ ಮೇಲೆ ನಡೀತಾ ಇತ್ತು ಅವ್ರಿಬ್ರಿಗೂ. ನಮಗೆಲ್ಲ ಗಲಾಟೆ ಮಾಡ್ತಾವ್ರೆ ನಮ್ಮ ಅಡ್ವೊಕೇಟ್. ಐ ಅಗ್ರಿ ವಿತ್ ಹಿಮ್. ಪಾರ್ಟಿ ಇದ್ರೇನೆ ಸರ್ಕಾರ, ಪಾರ್ಟಿ ಇಲ್ಲ ಅಂದ್ರೆ ಯಾವ ಸರ್ಕಾರನೂ ಇಲ್ಲ. ಸೊ ಹಂಗೆ ನಿಮ್ನೆಲ್ಲ ಸ್ಟ್ರಾಂಗ್ ಮಾಡ್ಬೇಕಾದ್ರೆ ನಮ್ ಡ್ಯೂಟಿ. ವರ್ಕರ್ ಇಸ್ ಸ್ಟ್ರಾಂಗ್, ಕಾರ್ಯಕರ್ತರ ಸ್ಟ್ರಾಂಗ್ ಇದ್ರೇನೆ ಪಕ್ಷ ಸ್ಟ್ರಾಂಗು, ಪಕ್ಷ ಸ್ಟ್ರಾಂಗ್ ಇದ್ರೇನೆ ಸರ್ಕಾರ ಸ್ಟ್ರಾಂಗು. ಈ ಐಡಿಯಾಲಜಿಲಿ ನಾವೆಲ್ಲ ಕೂಡ ಕೆಲಸ ಮಾಡಬೇಕು. ನಮ್ಮ MLAಗಳಿಗೆಲ್ಲ ನಾನು ಹೇಳ್ತಾ ಇದ್ದೀನಿ. ಈಗ ತಾನೇ ಇಲ್ಲಿ ಕೂತ್ಕೊಂಡಾಗ ನಾನು ಯಾವ್ದೋ ಡಾಕ್ಯುಮೆಂಟ್ ಬಗ್ಗೆ ಚರ್ಚೆ ಮಾಡ್ತಿದ್ದೆ ನಮ್ಮ ನಾರಾಯಣ ಹತ್ರ. KPCC ಆಸ್ತಿಗಳ ಬಗ್ಗೆ ಮಾತಾಡ್ತಿದ್ದೆ ನಾನು. ನೀವು ಸರಿಯಾಗಿ ಮಾಡಿ,
ನನಗೆ ಕೊಡಿ, ಐಡಿಯಾಲಜಿ ಇರೋಂಥವ್ರು ಕಮಿಟ್ಮೆಂಟ್ ಕೊಡಿ. ಏನ್ ನಮ್ಮ ಆಸ್ತಿಗಳಿದೆ, ಇಲ್ಲಿ ನೂರಾರು ಆಸ್ತಿಗಳನ್ನ ಈಗಾಗಲೇ ರೆಡಿ ಮಾಡಿದ್ದೀನಿ. ಎಲ್ಲ ಆಸ್ತಿಗಳಿಗೂ ಒಬ್ಬೊಬ್ಬನ ಲೀಗಲ್ ಪ್ಯಾನೆಲ್ಗೆ ಬೇಕಾದ್ರೆ ಸೇರ್ಸಕ್ಕೆ ರೆಡಿ ಇದ್ದೀನಿ. ಇವಾಗ ಹೀಗೆ ಬೇಕಾದ್ರೆ ಸಾಯಂಕಾಲದೊಳಗಡೆ ಕೊಡಿ. ಬಟ್ ಸಮನ್ ಶುಡ್ ಬಿ ಅಕೌಂಟಬಲ್ ಫಾರ್ ಇಟ್. ವ್ಯಾಪಾರ ತರ ಇಟ್ಕೊಳಕ್ ಹೋಗ್ಬೇಡಿ. ಇದು ನಿಮ್ಮ ಸರ್ವಿಸ್ ಅಂತ ಮಾಡಿ. ಪಾಪ ಒಂದ್ 8 ಜನ ಹುಡುಗರುಗಳು ಮಾತ್ರ ಬೆಂಗಳೂರಲ್ಲಿ ಸೂರ್ಯ ಕೆಲವೊಂದಷ್ಟು ಎಲ್ಲ ದೇ ಆರ್ ಸಿನ್ಸಿಯರ್ಲಿ ಅಟೆಂಡಿಂಗ್. ಮಿಕ್ಕಿದವ್ರು ಯಾರು ಅಟೆಂಡ್ ಮಾಡಲ್ಲ. ಎಷ್ಟೋ ಜನ ನಮ್ಮ ಸೋಷಿಯಲ್ ಮೀಡಿಯಾಲಿ ಪೋಸ್ಟ್ ಮಾಡಿದಾಗ ಯಾರು ಅದನ್ನ ಕೇಸ್ ಹಾಕೋದು, ಅವ್ರು ನಮ್ಮ ಮೇಲೆ ಪೋಸ್ಟ್ ಮಾಡೋದು, ನನ್ನ ಮೇಲೆ ಪೋಸ್ಟ್ ಮಾಡೋದು, ಕೆಲವೆಲ್ಲ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಯಾರು ಕೂಡ ಅದನ್ನ ಟ್ಯಾಕಲ್ ಮಾಡ್ತಾ ಇಲ್ಲ. ಈಗ ಬೇಕಾದಷ್ಟು ಕಾನೂನುಗಳನ್ನು ತೆಗೆದುಕೊಂಡು ಬಂದಿದ್ದೇವೆ. ನಮ್ಮ ರಾಜ್ಯದಲ್ಲೂ ತೆಗೆದುಕೊಂಡು ಬಂದಿದ್ದೇವೆ, ಎಲ್ಲ ಕೂಡ ಬಂದಿದ್ದೇವೆ. ಸೊ ಅದನ್ನ ನೀವೆಲ್ಲ ಕೂಡ ಪಾರ್ಟಿಗೆ ರಕ್ಷಣೆಗೆ ಇವತ್ತು ನೀವೆಲ್ಲ ಕೂಡ ನಿಂತ್ಕೊಳ್ಬೇಕಾಗ್ತದೆ. ಈ ದಿಟ್ಟಿನಲ್ಲಿ ನೀವು ಅವಕಾಶ ಮಾಡಿಕೊಡ್ಬೇಕು. ಈಗ ಸಂವಿಧಾನವನ್ನ ಬಳಸ್ಕೊಂಡ್ರೆ ನೀವು ನಾಯಕರಾಗ್ಲಿಕ್ಕೂ ಅವಕಾಶ ಇದೆ, ರಾಜನಾಗ್ಲಿಕ್ಕೂ ಅವಕಾಶ ಇದೆ. ಇದನ್ನ ಮಾರ್ಕೊಂಡ್ರೆ ನೀವು ಗುಲಾಮರಾಗ್ತೀರಿ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಬೇರೆ ಯಾರಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಸೊ ಹಂಗೆ ನಾನು ತಮಗೆಲ್ಲ ಹೇಳೋದಿಷ್ಟೇ, ನಿಮ್ಮ ಹಕ್ಕಿಗೋಸ್ಕರ ನೀವೇ ಹೋರಾಟವನ್ನು ಮಾಡಬೇಕು. ನಿಮ್ಮ ಹೋರಾಟದಿಂದನೇ ಪ್ರತಿ ಸಂದರ್ಭದಲ್ಲೂ ನ್ಯಾಯ ಸಿಗ್ತದೆ. ನಿಮ್ಮ ವಾದ, ನಿಮ್ಮ ತೀರ್ಪು ಕೆಳಗಡೆಯಿಂದ ಬಿಡಿತಾ ಇರ್ತೀರಿ. ನಾವು ಇಷ್ಟು ದೊಡ್ಡಗೆ ಸ್ಥಾನದಲ್ಲಿ ನಾವು ಕೂತಿರ್ತೀವಿ. ಅಲ್ಟಿಮೇಟ್ಲಿ ನಾನು ಈಗ ನಮ್ಮ ಪೊನ್ನಣ್ಣಂಗೆ ಹೇಳ್ತಾ ಇದ್ದೆ, ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ. ಈಗೇನು ಒಂದು ಮಾತು ಕೊಡ್ತೇವೆ, ಮಾತು ಉಳಿಸ್ಕೊಳ್ತೀವಿ, ಮಾತು ಆಡ್ತೀವಿ, ಅದೇ ವಿಶ್ವದಲ್ಲೇ ಒಂದು ಪವರ್. ಅದು ಒಬ್ಬ ಜಡ್ಜಿ ಕೊಡ್ಲಿ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕೊಡ್ಲಿ, ನಾನ್ ಕೊಡ್ಲಿ, ನೀವು ಕೊಡ್ಲಿ, ಮನೇಲಿ ಮಾತಾಗ್ಲಿ, ದಟ್ ಈಸ್ ದಿ ಬಿಗ್ಗೆಸ್ಟ್ ಪವರ್. ಆ ಪವರ್ಗೆ ನಾವು ಈ ರೀತಿ ಕೊಟ್ಟಂತ ಮಾತುಗಳಿಗೆ ನಾವೆಲ್ಲ ಕೂಡ ರಕ್ಷಣೆ ಮಾಡಿಕೊಂಡು ನಾವು ಹೋಗ್ತಾ ಇದ್ದೇವೆ. ಇವತ್ತು ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಕಲ್ಪಿಸುವ ಎಲ್ಲ ಕೂಡ ಧರ್ಮಗಳನ್ನ ಉಳಿಸ್ಕೊಳ್ಳಿಕ್ಕೆ ನಮ್ಮ ಕಾರ್ಯಕರ್ತರು, ನಮ್ಮ ಲೀಡರ್ ಒಬ್ಬರು ನನಗೊಂದು ಮೆಸೇಜ್ ಹಾಕಿದ್ರು. ವೆಂಕಟೇಶು ಓದಬೇಕಾರೆ ಐ ಥಿಂಕ್ ಇದನ್ನ ಮಾಡ್ಬೇಕಾರೆ ಜಾತ್ಯತೀತ ಪದವನ್ನ ಬಿಟ್ರು ಅನ್ನೋ ಒಂದು ಸಂದೇಶ ನನಗೆ ಬಂತು. ಸೊ ಐ ಶುಡ್ ರೆಕ್ಟಿಫೈ ಇಟ್ ಬಿಕಾಸ್ ಇಟ್ ಶುಡ್ ನಾಟ್ ಗೋ ಆನ್ ರೆಕಾರ್ಡ್. ಅದಕ್ಕೆ ನಾನು ಕಣ್ಣು ಸುಮಾರಾಗಿದೆ. ಅಲ್ಲ, ಏನೇ ಆಗ್ಲಿ, ಏನ್ ಎದ್ದು ನಿಂತ್ಕೊಳ್ಳೋದು ಏನ್ ಬೇಡ. ಜಸ್ಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು, ಏನೇ ಇರ್ಲಿ ನಮ್ದು ಜಾತ್ಯತೀತ. ವಿ ವಿಲ್ ಸ್ಟ್ಯಾಂಡ್ ಬೈ ಇಟ್. ಇಫ್ ಎನಿಥಿಂಗ್ ಇಸ್ ದೇರ್, ನಮ್ಮ ಪಾರ್ಟಿ, ನಮ್ಮ ಸಂವಿಧಾನ ಇದನ್ನ ಇರಬೇಕು. ಸೊ ಲೆಟ್ ಅಸ್, ಪಾಪ ಏನಿದೆ ಅವನು ಓದಿದ್ದಾನೆ, ಬಟ್ ತಿಳುವಳಿಕೆ ಹೇಳೋನು ಕೇಳಬೇಕಲ್ಲ. ಇಫ್ ವಿ ಶುಡ್ ರೆಕ್ಟಿಫೈ ಅವರ್ ಮಿಸ್ಟೇಕ್ಸ್. ಯಾರು ಹೊಡಿಸಿದಾರೋ ಒಟ್ಟೊಳಗೆ, ಪಾಪ ಅವನು ವೆಂಕಟೇಶ್ ಓದಿದ್ದಾನೆ. ಸಮಾಜದಲ್ಲಿ ಇದು ಕಾಂಗ್ರೆಸ್ ಅಧ್ಯಕ್ಷ ಕಡೆ, ನನಗೆ ಗೊತ್ತಿಲ್ಲ, ಕಾಂಗ್ರೆಸ್ ಪಾರ್ಟಿ ಇನ್ವಿಟೇಷನ್ ಇದು. ಇರ್ಲಿ, ಲೆಟ್ ಅಸ್ ರೆಕ್ಟಿಫೈ ದಿಸ್ ಇಶ್ಯೂ. ಸೊ ಹಂಗೆ ನಮ್ಮ ಪ್ರಜಾಪ್ರಭುತ್ವವೇ ನಮ್ಮ ರಾಷ್ಟ್ರದ ಧರ್ಮ, ಸಂವಿಧಾನವೇ ನಮ್ಮ ರಾಷ್ಟ್ರದ ಗ್ರಂಥ. ಸೊ ಆ ಗ್ರಂಥನ ನಾವೆಲ್ಲ ಕಾಪಾಡಲಿಕ್ಕೆ ನಾವೆಲ್ಲ ಇಲ್ಲಿ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಸೊ ಅದರಿಂದ ನಾನು ಬೇರೆ ಬೇರೆ ವಿಚಾರನ ಈಗೇನು ನಾನು ಮಾತಾಡಕ್ ಹೋಗುದಿಲ್ಲ. ನಾನು ಸ್ವಲ್ಪ ಏನಾದ್ರು ಹೆಚ್ಚು ಕಮ್ಮಿ ಮಾತಾಡಿದ್ರೆ ನಮ್ಮ ಮೀಡಿಯಾವರು ಅದನ್ನ ಏನೋ ತಿರುಗಿಸಿ, ಅದನ್ನ ಹೆಂಗೋ ಹೊಡೆದು ಅದೊಂದು ಅರ್ಧ ಗಂಟೆ ಸ್ಟೋರಿ ಮಾಡಿ ಚರ್ಚೆ ಮಾಡಿ. ಮೊನ್ನೆ ನಾನು ನಾವು ಇಂದಿರಾ ಗಾಂಧಿ ಅವರ ಕೋಟ್ನ ಒಂದು ಕೋಟ್ ಮಾಡಿದೆ. ಇಂದಿರಾ ಗಾಂಧಿ ಅವರ ಹೆಸರು ಪುಸ್ತಕನ ನಾನು ಬಿಡುಗಡೆ ಮಾಡಿದೆ. ಶ್ರಮ ಪಡೋರು ಒಂದ್ ಕಡೆ ಇರ್ತಾರೆ, ಇನ್ನೊಂದಂತ ಏನೋ ಹೇಳಿದೆ. ಅದಕ್ಕೆ ಅರ್ಧ ಗಂಟೆ ಚರ್ಚೆ ಮಾಡಿದ್ರು.
ಇನ್ನೊಂದಿನ ಮೀನು ಹಿಡಿಯೋ ಬಗ್ಗೆ ನನಗೆ ಗಾಳ ಹಾಕೋದು ಗೊತ್ತು, ಗಾಳ ಹಿಡಿತಿದ್ದೆ ಅಂತಂದೆ. ಅದಕ್ಕೊಂದು ಅರ್ಧ ಸ್ಟೋರಿ ಮಾಡಿದ್ರು. ಅವರು ಇವರು ಮೊಹಮ್ಮದ್ ಯೂನಿಸ್ ಇದ್ದಾರಲ್ಲ, ಮೊಹಮ್ಮದ್ ಯೂನಿಸ್ ಅವ್ರು ಹೇಳ್ತಾರೆ, ಅವ್ರಿಗೆ ನೊಬೆಲ್ ಪ್ರಶಸ್ತಿ ಬಂದಾಗ, ಇಫ್ ಯು ಫೀಡ್ ಎ ಫಿಶ್ ಇಟ್ ಈಸ್ ಫಾರ್ ಎ ಡೇ, ಇಫ್ ಯು ಟೀಚ್ ಹಿಮ್ ಫಿಶಿಂಗ್ ಇಟ್ ಈಸ್ ಫಾರ್ ಹಿಸ್ ಲೈಫ್ ಅಂತ ಹೇಳ್ತಾರೆ. ಹಂಗೆ ನಾನು ಹೋಗಿ ನಮ್ಮ ಮೀನು ಗಿರಾಗ ನಮ್ಮ ವೈದ್ಯ ಅವ್ರ ಕಾರ್ಯಕ್ರಮ ಮಾಡೋದಕ್ಕೆ ಹೋಗಿದ್ದೆ. ಅದಕ್ಕೊಂದು ಸ್ಟೋರಿ ಮಾಡಿದೆ. ಹಂಗೆ ಏನ್ ಮಾಡಿದ್ರು ಬಹಳ ಕಷ್ಟವಾಗಿರ್ಬೇಕು. ಸೊ ಹಂಗೆ ಆ ಕಡೆ ಈ ಕಡೆ ಹಿಂಗ್ ತಿರುಗಿದ್ರು ಒಂದು, ನೋಡಿದ್ರು ಒಂದು ಗುರಾಯಿಸಿದ್ರು ಒಂದು, ನಕ್ಕಿದ್ರು ಒಂದು, ಏನೇನೋ ಅದಕ್ಕೆ ಅರ್ಥ ಕಲ್ಪಿಸ್ತಾ ಇರ್ತಾರೆ. ಸೊ ಅವ್ರಿಗೂ ಒಳ್ಳೆ TRP ಸಿಗ್ತಾ ಇರ್ತದೆ. ಯಾವ TRPನೂ ಏನು ಪ್ರಯೋಜನ ಆಗುದಿಲ್ಲ. ಕಾಂಗ್ರೆಸ್ TRP ಬಹಳ ಸ್ಟ್ರಾಂಗ್ ಮಾಡ್ತಾ ಇದ್ದೀರಿ ನೀವೇನು. ಕಾಂಗ್ರೆಸ್ TRP ಸ್ಟ್ರಾಂಗ್ ಮಾಡ್ತಾ ಇದ್ದೀರಿ. ನಾನು ಹಿಂದೆ ಹೇಳಿಲ್ವೇ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಹೇಳ್ತೀನಿ. ಹಂಗೆ 5 ಬೆರಳು ಸೇರಿ ಈ ಕೈ ಗಟ್ಟಿ ಆಯ್ತು, 5 ಗ್ಯಾರಂಟಿ ಸೇರಿ ಈ ಕೈ ಮುಷ್ಟಿ ಆಯ್ತು. ಹಂಗೆ ಪಾಪ ತಲೆ ಕೇಳ್ಕೊಳ್ಳೋದು ಬೇಡ. ಈ ಗ್ಯಾರಂಟಿ ಕೊಟ್ಟಿದೆ, ಈ ಸಂವಿಧಾನ ಕೊಟ್ಟಿದೆ, ಈ ರಾಷ್ಟ್ರಧ್ವಜ ಕೊಟ್ಟಿದೆ, ಈ ರಾಷ್ಟ್ರಗೀತೆ ಕೊಟ್ಟಿದೆ, ನಮ್ಮೆಲ್ಲರೂ ಕೂಡ ಬದುಕಲಿಕ್ಕೆ ರಕ್ಷಣೆ ಕೊಟ್ಟಿದೆ, ಸಮಾನತೆ ಕೊಟ್ಟಿದೆ. ನಮ್ಮ ಇದು ಉಗ್ರಪ್ಪ ಹೇಳ್ತದೆ, ಸರ್ವರಿಗೂ ಸಮಬಾಳು ಸಮಪಾಳು ಅಂತೇಳಿ. ಅದನ್ನ ನಮ್ಮ ಪಕ್ಷ ಕೊಟ್ಟಿದೆ ಈ ದೇಶಕ್ಕೋಸ್ಕರ. ಸೊ ಅದರಿಂದ ನಾನು ಇನ್ನೂ ಹೆಚ್ಚಿಗೆ ಜಾಸ್ತಿ ಮಾತಾಡಿದ್ರೆ ಇನ್ನೊಂದು 2-3 ಕಾರ್ಯಕ್ರಮ ಇದೆ. ಸರ್ಕಾರಿ ಕಾರ್ಯಕ್ರಮ ಇತ್ತು, ನಮ್ಮ ಕಾರ್ಯಕರ್ತರೆಲ್ಲ ನೀವೆಲ್ಲ ಕಾಯ್ತಾ ಇರ್ತೀರಿ ಅಂತ. ಬಟ್ ಒನ್ ಥಿಂಗ್, ನೋ ಕಾಂಪ್ರಮೈಸ್ ಧನಂಜಯ. ಇನ್ನೊಂದು 2 months ಅಲ್ಲಿ ಪ್ರತಿ ಅಸೆಂಬ್ಲಿ ಸೆಗ್ಮೆಂಟ್ ಅಲ್ಲೂ ಟೀಮ್ ಈಗಾಗಲೇ ತಂದು ತೋರಿಸಿದ್ರು ನನಗೆ. ನಾನು ಫುಲ್ ಟೀಮ್ ಫುಲ್ ಲಿಸ್ಟ್ ಆಗಬೇಕು. ಬರೀ ನೀವು ಯಾರನ್ನ ಆಫೀಸ್ ಬೇರೆ ಮಾಡ್ತೀರಿ ಅವ್ರನ್ನೇ ಕರೆದು ಸಮಾವೇಶ ಇಲ್ಲಿ ನಡಿಬೇಕು. ನಿಮ್ಗೆ ಚೇಂಬರ್ ಕೊಟ್ಟಿದ್ದೀವಿ, ಎಲ್ಲ ಮಾಡಿದೀವಿ. ಎಲ್ಲ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲೂ ನಾನು ಒಂದು ಲೆಟರ್ ಬರೀತೀನಿ. ಎಲ್ಲ ಡಿಸ್ಟ್ರಿಕ್ಟ್ ಲೆವೆಲ್ ಲೀಗಲ್ ಸೆಲ್ಗೆ ಒಂದು ಚೇಂಬರ್ ಕೊಡಬೇಕು ಅಂತ ನಾನು ಇದನ್ನ ಅಲ್ಲಿಂದ ಮೆಸೇಜ್ ಕೂಡ ನಾನು ಕೊಡ್ತೀನಿ. ಇದು ನನ್ನ ಜವಾಬ್ದಾರಿ. ಆಮೇಲೆ ಎಲ್ಲ ಪೇಪರ್ಸ್ 100 ಆಸ್ತಿಗಳನ್ನ ಹೊಸದಾಗಿ ತಯಾರು ಮಾಡಿದೀವಿ. ಅದಕ್ಕೆಲ್ಲ ನೋಡ್ಕೊಳ್ಳುವಂತ ಕೆಲಸ ನೀವೆಲ್ಲ ಸೇರಿ ನೀವು ಮಾಡಬೇಕು. ಮಿಕ್ಕಿದ ವಿಚಾರ ಆಮೇಲೆ ನಾವು ಮಾತಾಡೋಣ. ಸೊ ಹಂಗೆ ಸಂವಿಧಾನ ಇರೋವರೆಗೂ ಕೂಡ ಕೊನೆಗೆ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ, ಸಂವಿಧಾನ ಇರೋ ತನಕ ಯಾರು ಕೂಡ ಸರ್ವ ಅಧಿಕಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಸಂವಿಧಾನದಲ್ಲೇ ಎಲ್ಲ ಅಧಿಕಾರ, ಸಂವಿಧಾನದಲ್ಲೇ ಅಧಿಕಾರದ ಎಲ್ಲರಿಗೂ ಕೂಡ ಅಧಿಕಾರ ಸಿಗ್ತದೆ. ಸೊ ಅದರಿಂದ ಇದನ್ನ ನಾವು ರಕ್ಷಣೆ ಮಾಡ್ಕೊಂಡು ಹೋಗೋಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸ್ಮರಿಸ್ಕೊಳ್ಳೋಣ. ಇವತ್ತು ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು, ಜವಾಹರ್ಲಾಲ್ ನೆಹರು ಅವರ ಮುಖಂಡತ್ವದಲ್ಲಿ ಈ ದೇಶದಲ್ಲಿ ಸಂವಿಧಾನ ಸಿಕ್ಕಿದೆ. ಇದನ್ನೆಲ್ಲ ನಾವು ಅರ್ಪಿಸಿಕೊಂಡು ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸ್ಮರಿಸಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.